ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ಮಾ ಮೆಡಿಸಿನ್ ಮನೋ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಜಿಪೆಟ್ ಎಕ್ಸಾಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಜಿಪೆಟ್ ಎಕ್ಸಾಮ್ ಎಲಿಜಿಬಿಲಿಟಿ ಏನು, ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಜಿಪೆಟ್ ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗಬೇಕು, ಕಟ್ ಆಫ್ ಅಂಡ್ ರಿಸಲ್ಟ್ ಎಲ್ಲಾನು ತಿಳಿಸ್ಕೊಟ್ಟಿದ್ದೆ. ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿಪೆಟ್ ಎಕ್ಸಾಮ್ಗೆ ಯಾವ ಬುಕ್ಸ್ ಓದಬೇಕು, ಸ್ಟ್ಯಾಂಡರ್ಡ್ ಬುಕ್ಸ್ ಯಾವ್ದು ಓದಬೇಕು ಅಂಡ್ ಸ್ಟಡಿ ಮೆಟೀರಿಯಲ್ಸ್ ಯಾವ್ದು ಓದಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈಗ ಕ್ವಿಕ್ ಆಗಿ ಬುಕ್ಸ್ ನೋಡ್ತಾ ಹೋಗೋಣ. ಸ್ಟ್ಯಾಂಡರ್ಡ್ ಬುಕ್ಸ್ ಯಾಕೆ ಓದ್ಬೇಕಂದ್ರೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಯಾವುದೇ ಒಂದು ಕಾನ್ಸೆಪ್ಟ್ ಓದ್ಬೇಕಂದ್ರೆ ಅದು ನಿಮಗೆ ಕ್ಲಿಯರ್ ಆಗಿ ಓದಬೇಕು. ಇಲ್ಲಾಂದ್ರೆ ನೀವು ಥಿಯರಿಗಾದ್ರೆ ಸುಮ್ಮನೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಓದ್ಕೊಂಡ್ರೆ ಸಾಕು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲಾ ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಆಗಿರ್ಬೇಕು ಅಂಡ್ ಡೆಪ್ತ್ ಆಗಿ ಓದ್ಬೇಕು ನೀವು. ಓಕೆ, ಅದಕ್ಕೆ ಸ್ಟ್ಯಾಂಡರ್ಡ್ ಬುಕ್ಸ್ ರೆಫರ್ ಮಾಡಬೇಕು. ಫಸ್ಟ್ ಫಾರ್ಮಾಸ್ಯೂಟಿಕ್ಸ್ಗೆ ಯಾವ ಬುಕ್ಸ್ ರೆಫರ್ ಮಾಡ್ಬೇಕಂದ್ರೆ, ರಾಮಿಂಗ್ಟನ್ ದ ಸೈನ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಫಾರ್ಮಸಿ, ಅಂಡ್ ನೆಕ್ಸ್ಟ್ ಮಾರ್ಟಿನ್ಸ್ ಫಿಸಿಕಲ್ ಫಾರ್ಮಸಿ ಅಂಡ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಬೈ ಪ್ಯಾಟ್ರಿಕ್ ಜೆ ಸಿಂಕೋ, ಅಂಡ್ ಥಿಯರಿ ಅಂಡ್ ಪ್ರಾಕ್ಟೀಸ್ ಆಫ್ ಇಂಡಸ್ಟ್ರಿಯಲ್ ಫಾರ್ಮಸಿ ಬೈ ಲಿಬರ್ಮನ್ ಅಂಡ್ ಲಾಚ್ಮನ್, ಅಂಡ್ ಆಲ್ಟನ್ಸ್ ಫಾರ್ಮಾಸ್ಯೂಟಿಕ್ಸ್. ಸೊ ಫಾರ್ಮಾಸ್ಯೂಟಿಕ್ಸ್ಗೆ ಈ 4 ಬುಕ್ ರೆಫರ್ ಮಾಡಿ. ಅಂಡ್ ನೆಕ್ಸ್ಟ್ ಸಬ್ಜೆಕ್ಟ್ ಫಾರ್ಮಕಾಲಜಿಗೆ ರ್ಯಾಂಗ್ ಅಂಡ್ ಡೇಲ್ಸ್ ಫಾರ್ಮಕಾಲಜಿ, ವುಡ್ಮನ್ ಅಂಡ್ ಗಿಲ್ಮನ್ಸ್ ದ ಫಾರ್ಮಕಾಲಜಿಕಲ್ ಬೇಸಿಸ್ ಆಫ್ ಥೆರಪೆಟಿಕ್ಸ್, ಅಂಡ್ ಕೆ.ಡಿ. ತ್ರಿಪಾಠಿಸ್ ಎಸೆನ್ಷಿಯಲ್ಸ್ ಆಫ್ ಮೆಡಿಕಲ್ ಫಾರ್ಮಕಾಲಜಿ. ಸೊ ಕೆ.ಡಿ. ತ್ರಿಪಾಠಿ ಬುಕ್ ಓದಿ. ವುಡ್ಮನ್ ಅಂಡ್ ಗಿಲ್ಮನ್ ತುಂಬಾ ಡೆಪ್ತ್ ಇದೆ, ಸೊ ನೀವು ಕೆ.ಡಿ. ತ್ರಿಪಾಠಿ ರೆಫರ್ ಮಾಡೋದು ಬೆಸ್ಟ್. ಸೊ ಫಾರ್ಮಕಾಲಜಿಗೆ 3 ಬುಕ್ಸ್ ಓದಿ. ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ, ಸೊ ಇದರಲ್ಲಿ POCಗೆ PICಗೆ ಅಂಡ್ ಅನಾಲಿಸಿಸ್ಗೆ ಸಪರೇಟ್ ಬುಕ್ಸ್ ಕೊಟ್ಟಿದ್ದೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಮಾರಿಸನ್ ಅಂಡ್ ಬಯಟ್ ರೆಫರ್ ಮಾಡಿ. ಅಂಡ್ PICಗೆ ಅಡ್ವಾನ್ಸ್ಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೈ ಗುರ್ದೀಪ್ ರಾಜ್, ಅಂಡ್ ಅನಾಲಿಸಿಸ್ಗೆ ವೋಗೆಲ್ಸ್ ಟೆಕ್ಸ್ಟ್ ಬುಕ್ ಆಫ್ ಕ್ವಾಂಟಿಟೇಟಿವ್ ಕೆಮಿಕಲ್ ಅನಾಲಿಸಿಸ್, ಅಂಡ್ ಮೆಡಿಸಿನಲ್ ಕೆಮಿಸ್ಟ್ರಿಗೆ ಪ್ರಿನ್ಸಿಪಲ್ಸ್ ಆಫ್ ಮೆಡಿಸಿನಲ್ ಕೆಮಿಸ್ಟ್ರಿ ಬೈ ವಿಲಿಯಂ ಓಫೋಯೆ. ಸೊ ಇಷ್ಟು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿಗೆ ರೆಫರ್ ಮಾಡಿ. ಓಕೆ, ಅಂಡ್ ನೆಕ್ಸ್ಟ್ ಫಾರ್ಮಕಾಗ್ನಸಿಗೆ ಪ್ರೆಷರ್ ಅಂಡ್ ಡಿಮಾನ್ಸ್ ಫಾರ್ಮಕಾಗ್ನಸಿ ಬೈ ಕೊಕಾಟೆ, ರೋಹಿತ್ ಅಂಡ್ ಗೋಖಲೆ, and textbook of pharmacognosy and phytochemistry by ಬಿರೆನ್ ಶಾ ಅಂಡ್ ಅವಿನಾಶ್ ಸೇತ್. ಸೊ ಈ 3 ಬುಕ್ಸ್ ನ ರೆಫರ್ ಮಾಡಿ. ಮೈನ್ ಫಾರ್ಮಕಾಗ್ನಸಿ ಬೈ ಕೊಕಾಟೆ, ಈ ಬುಕ್ ನ ಓದಿ, ಚೆನ್ನಾಗಿದೆ ಅಂಡ್ ಈಸಿ ಇದೆ. ನೆಕ್ಸ್ಟ್ ಬಯೋಕೆಮಿಸ್ಟ್ರಿಗೆ ಹರ್ಪರ್ಸ್ ಇಲಿಸ್ಟ್ರೇಟೆಡ್ ಬಯೋಕೆಮಿಸ್ಟ್ರಿ ಅಂಡ್ ಲೆನಿಂಗರ್ ಪ್ರಿನ್ಸಿಪಲ್ಸ್ ಆಫ್ ಬಯೋಕೆಮಿಸ್ಟ್ರಿ, ಅಂಡ್ ಇನ್ನೊಂದು ಬುಕ್ ಸತ್ಯನಾರಾಯಣ್ ಅಂತ ಇದೆ, ಅದನ್ನು ಬಯೋಕೆಮಿಸ್ಟ್ರಿಗೆ ರೆಫರ್ ಮಾಡಿ. ಅಂಡ್ ಮೈಕ್ರೋಬಯಾಲಜಿಗೆ ಪ್ರೀಸ್ಕಾಟ್ ಮೈಕ್ರೋಬಯಾಲಜಿ, ಅನಂತ್ ನಾರಾಯಣ್ ಅಂಡ್ ಪ್ಯಾನಿನ್ಕರ್ ಟೆಕ್ಸ್ಟ್ ಬುಕ್ ಆಫ್ ಮೈಕ್ರೋಬಯಾಲಜಿ, ಇಷ್ಟು ಓದಿ. ನೆಕ್ಸ್ಟ್ ಪ್ಯಾಥೋಫಿಸಿಯಾಲಜಿಗೆ ಎಸೆನ್ಷಿಯಲ್ಸ್ ಆಫ್ ಪ್ಯಾಥೋಫಿಸಿಯಾಲಜಿ ಬೈ ಕೊರೋಲ್ ಪೋರ್ತ್ ಅಂಡ್ ಹರ್ಷ್ ಮೋಹನ್, ಮೈನ್ ಪ್ಯಾಥೋಫಿಸಿಯಾಲಜಿಗೆ ಹರ್ಷ್ ಮೋಹನ್ ಬುಕ್ ಓದಿ. ಅಂಡ್ ಜನರಲ್ ಸ್ಟಡೀಸ್, ಇಂಡಿಯನ್ ಫಾರ್ಮಾಕೋಪಿ ಅಂಡ್ USP ಇದನ್ನ ರೆಫರ್ ಮಾಡಿ. ಸೊ ಇಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಆಗಿತ್ತು. ನೆಕ್ಸ್ಟ್ ಸ್ಟಡಿ ಮೆಟೀರಿಯಲ್ಸ್ ಯಾವ ಅಂತ ನೋಡೋಣ. ಸ್ಟಡಿ ಮೆಟೀರಿಯಲ್ಸ್ ಯಾಕೆ ಓದ್ಬೇಕಂದ್ರೆ, ಸ್ಟ್ಯಾಂಡರ್ಡ್ ಬುಕ್ಸ್ನು ಓದಿ ಅಂಡ್ ಎಲ್ಲಾ ಸಬ್ಜೆಕ್ಟ್ಸ್ನು ಬೇರೆ ಬೇರೆ ಬುಕ್ಕಲ್ಲಿ ಓದಂದ್ರೆ ಆಗಲ್ಲ. ಜಿಪೆಟ್ಗೆ ಸಪ್ರೇಟ್ ಸ್ಟಡಿ ಮೆಟೀರಿಯಲ್ ತಗೊಂಡ್ರೆ ನಿಮಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಬುಕ್ಸ್ನ ಬೇರೆ ಬೇರೆ ಕಡೆ ರೆಫರ್ ಮಾಡಿ ಓದೋದು ಕಷ್ಟ ಆಗುತ್ತೆ. ಒಂದು ಸ್ಟಡಿ ಮೆಟೀರಿಯಲ್ ತಗೊಳ್ಳಿ ಅಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ರೆಫರ್ ಮಾಡಿ. ಓಕೆ, ಯಾವ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಜಿಪೆಟ್ ಎ ಕಂಪ್ಯಾನಿಯನ್ ಬೈ ನಜ್ಮಾ ಇನಾಮ್ದಾರ್, ಈ ಬುಕ್ ಚೆನ್ನಾಗಿದೆ, ಇದು ಓದಿ. ಅಂಡ್ ದ ಪಿಯರ್ಸನ್ ಗೈಡ್ ಟು ಜಿಪೆಟ್ ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇನ್ ಫಾರ್ಮಸಿ ಬೈ ಉಮಂಗ್ ಶಾ, ಇವೆರಡು ಬುಕ್ ತುಂಬಾ ಚೆನ್ನಾಗಿದೆ, ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ, ಓದಿ. ಓಕೆ, ಅಂಡ್ ನೆಕ್ಸ್ಟ್ ಜಿಪೆಟ್ ಕ್ರ್ಯಾಕರ್ ಬೈ ಡಾಕ್ಟರ್ ಅನ್ಶುಲ್ ಕೌಶಿಕ್ ಅಂಡ್ ಫಾರ್ಮಾಮೆಡ್ ಜಿಪೆಟ್ ಬೈ ಆಶೀಶ್ ಮಿಶ್ರಾ. ನೆಕ್ಸ್ಟ್ ಜಿಪ್ಯಾಟ್ ಗ್ರಾಜುಯೇಟ್ ಫಾರ್ಮಸಿ ಆಪ್ಟಿಟ್ಯೂಡ್ ಟೆಸ್ಟ್ MCQs ವಿತ್ ಎಕ್ಸ್ಪ್ಲನೇಟರಿ ಆನ್ಸರ್ಸ್ ಬೈ ಮೀನಾಕ್ಷಿ ಬನ್ಸಲ್, ಇದು MCQ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಈ ಬುಕ್ ಸಹ ತಗೊಳ್ಳಿ. ಅಂಡ್ ಸಿನಾಪ್ಸಿಸ್ ಆಫ್ ಫಾರ್ಮಸಿ ಬೈ ಆರ್ ಗುಪ್ತಾ ಅಂಡ್ MCQs ಇನ್ ಫಾರ್ಮಸಿ ಬೈ RK ಗುಪ್ತಾ. ಸೊ ಇಷ್ಟು ಸ್ಟಡಿ ಮೆಟೀರಿಯಲ್ಸ್ ಆಗಿತ್ತು. ಅಂಡ್ ನೆಕ್ಸ್ಟ್ 8th 9th 10th, ಸೊ ಇದು ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಇದೇನಂದ್ರೆ, ಈಗ ಜಿಪ್ಯಾಟ್ ಕೋಚಿಂಗ್ ಸೆಂಟರ್ಸ್ ಇರುತ್ತಲ್ವಾ, ಫಾರ್ ಎಕ್ಸಾಂಪಲ್ GDC ಇದೆ, ಫಾರ್ಮಸಿ ಇಂಡಿಯಾ ಇದೆ, ಸೊ ಇವರು ಸಹ ಬುಕ್ಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ GDC ಅಲ್ಲಿ ಪ್ಯಾಕೇಜ್ 1 2 3 4 ಅಂತ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ, ಅದರಲ್ಲಿ ಬುಕ್ಸ್ ಇದೆ. ಸೊ ಒಂದು ಪ್ಯಾಕೇಜ್ ಅಲ್ಲಿ 15 ಮಾಡ್ಯೂಲ್ಸ್ ಬರುತ್ತೆ. ಎಲ್ಲ ಈಗ ಸಬ್ಜೆಕ್ಟ್ ವೈಸ್ ಮಾಡ್ಯೂಲ್ಸ್ ಕೊಟ್ಟಿರ್ತಾರೆ. ಒಂದು ಸಬ್ಜೆಕ್ಟ್ಗೆ 1 or 2 ಮಾಡ್ಯೂಲ್ಸ್ ಇರುತ್ತೆ ಅಂಡ್ 3 ಮಾಡ್ಯೂಲ್ಸ್ ಸಹ ಇರುತ್ತೆ. ಅಂಡ್ MCQ ಸಹ ಇರುತ್ತೆ. ಒಂದು ಸಬ್ಜೆಕ್ಟ್ ಮೇಲೆ 25,000 MCQs ಇರುತ್ತೆ. ಸೊ ಈ ಮಾಡ್ಯೂಲ್ ಸಹ ತಗೊಂಡು ಓದ್ಬೋದು ಅಂಡ್ MCQ ಸಾಲ್ವ್ ಮಾಡ್ಬೋದು. ಅಂಡ್ ಇದರ ಡೈಜೆಸ್ಟ್ ಸಹ ಬರುತ್ತೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಕಾನ್ಸೆಪ್ಟ್ಸ್ ಟೇಬಲ್ಸ್ ಎಲ್ಲ ಒಂದ್ ಕಡೆ ಮಾಡಿ ಅದನ್ನ ಡೈಜೆಸ್ಟ್ ತರ ಮಾಡ್ತಾರೆ. ಅದು ನಿಮ್ಗೆ
ಕೊನೆಯಲ್ಲಿ 1 ಮಂತ್ ಇರೋವಾಗ ರಿವಿಷನ್ ಮಾಡುವಾಗ ಆ ಡಿಜಿಟ್ಸ್ ಹೆಲ್ಪ್ ಆಗುತ್ತೆ. ಅಂಡ್ ಫಿಂಗರ್ ಟಿಪ್ಸ್ ಅಂತ ಇದೆ. ಜಿಪ್ಯಾಡ್ ಫಿಂಗರ್ ಟಿಪ್ಸ್ ಅಂಡ್ ನೈಪರ್ ಫಿಂಗರ್ ಟಿಪ್ಸ್ ಅಂತ ಈ ಬುಕ್ ಸಹ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇಷ್ಟು ಸ್ಟಡಿ ಮೆಟೀರಿಯಲ್ಸ್ ಅಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ಆಗಿತ್ತು. ಥ್ಯಾಂಕ್ ಯು. ವಿಡಿಯೋ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಅಂಡ್ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಿಪ್ಯಾಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಯಾವುದೇ ರೀತಿ ಫಾರ್ಮಾ ರಿಲೇಟೆಡ್ ಇನ್ಫಾರ್ಮೇಷನ್ಗೆ ಫಾರ್ಮಾ ಮೆಡಿಸಿನ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.